ಹಾಯ್ ಹಲೋ ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಏನಂತ ಹೇಳಿದರೆ ನನ್ನ ತಮ್ಮನ ಹೆಂಡತಿ ಅಂದರೆ ನನ್ನ ಸಿಸ್ಟರ್ ಇನ್ ಲಾದ ಸೀಮಂತ ಶಾಸ್ತ್ರವನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಕುಂದಾಪುರದ ಕಡೆ ನಾವು ಸೀಮಂತ ಶಾಸ್ತ್ರವನ್ನು ಯಾವ ರೀತಿ ಮಾಡ್ತೀವಿ ಎಲ್ಲ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ, ನಮ್ಮ ಸಿಸ್ಟರ್ ಇನ್ ಲಾ ಮನೆಯಲ್ಲಿ ಅಂದರೆ ಅವರ ತವರು ಮನೆಯಲ್ಲಿ ಅವರಿಗೆ ಊಟಕ್ಕೆ ಮಾಡಿಸೋದು ಅಂತ ಹೇಳಿದರೆ ಬಡಿಸೋದು. ಅವ್ರಿಗೆ ಏನೆಲ್ಲ ಇಷ್ಟ ಇರುತ್ತೆ, ಸ್ವೀಟ್ಸಲ್ಲಿರ್ಬೋದು, ನಾನ್ ವೆಜ್ಜಲ್ಲಿರ್ಬೋದು, ಏನೆಲ್ಲ ಇಷ್ಟ ಅಂತ ಹೇಳಿ ಅದನ್ನೇ ಮಾಡಿಬಿಟ್ಟು ರಿಲೇಟಿವ್ಸಿಗೆ ಅಂದರೆ ಹತ್ತಿರ ರಿಲೇಟಿವ್ಸಿಗೆ ಎಲ್ಲ ಹೇಳಿಬಿಟ್ಟು ಊಟಕ್ಕೆ ಮಾಡಿಸ್ತಾರೆ. ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದರೆ, ನೆಕ್ಸ್ಟು ಗಂಡನ ಮನೆಯಲ್ಲಿ ತವರ ಮನೆಯಲ್ಲಿ ಆದ ನಂತರ ಗಂಡನ ಮನೆಯಲ್ಲಿ ಊಟಕ್ಕೆ ಮಾಡಿಸ್ತೀವಿ. ಈ ಪಿಕ್ ನೋಡಿ, ಇದೆಲ್ಲ ಅವ್ರ ಮನೆಯಲ್ಲಿ ನಾನು ತೊಗೊಂಡಿರುವಂಥ ಪಿಕ್ಸು. ಹಾಗೆ ನಾವು ಅವ್ರ ಮನೆಗೆ ಹೋದಾಗ ಏನೆಲ್ಲ ಪಿಕ್ಸ್ ತೊಗೊಂಡಿದ್ವಿ ಅದೆಲ್ಲನೂ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಾಯಿತು ಪ್ರೋಗ್ರಾಮ್ ಮಾತ್ರ. ಹಾಗೆಯೇ ನೆಕ್ಸ್ಟ್ ಏನು ಮಾಡಿದ್ದೀವಿ, ನೆಕ್ಸ್ಟ್ ಗಂಡನ ಮನೆಯಲ್ಲಿ ಊಟಕ್ಕೆ ಮಾಡಿಸೋದು ಅಂದರೆ ನಮ್ಮ ಮನೆಯಲ್ಲಿ ಹೂ ಮುಡಿಸೋದು ಅಂತ ಸಿಂಪಲ್ಲಾಗಿ ಎರಡೂ ಮನೆಯಲ್ಲಿ ಮಾಡ್ತೀವಿ. ಯಾಕಂತೇಳಿದ್ರೆ ಸಿಂಪಲ್ಲಾಗಿ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಚೌಟ್ರಿಯಲ್ಲಿ ಮಾಡೋದಕ್ಕೋಸ್ಕರ ಮನೆಯಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತೀವಿ. ಎರಡು ಮನೆಯಲ್ಲಿ ಹೂ ಮುಡಿಸಿದ ನಂತರ ಮೂರನೇ ದಿನ ನಾವು ಚೌಟ್ರಿಯಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೀಮಂತ ಶಾಸ್ತ್ರವನ್ನು ಮಾಡ್ತೇವೆ ಅಂತ ಎಲ್ಲರಿಗೂ ಹೇಳಿಬಿಟ್ಟು ಸೀಮಂತ ಶಾಸ್ತ್ರವನ್ನು ಮಾಡ್ತೇವೆ. ಈ ವಿಡಿಯೋಸ್ ಎಲ್ಲ ಬಂದು ನಾವು ಸೀಮಂತಕ್ಕೆ ರೆಡಿಯಾಗಿರುವಂತಹ ವಿಡಿಯೋ ನೋಡಿ. ಈ ರೀತಿ ರೆಡಿಯಾಗಿದ್ದೀವಿ ಸೀಮಂತಕ್ಕೆ ಹೋಗೋಕ್ಕೆ. ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೀವಿ, ಏನು ಗ್ರ್ಯಾಂಡ್ ಏನಿಲ್ಲ. ಇವರು ನಮ್ಮ ಅಮ್ಮ. ಅಂದರೆ ನಾವು ಸಿಂಪಲ್ಲಾಗಿಯೇ ರೆಡಿ ಆಗೋದು, ತುಂಬ ಗ್ರ್ಯಾಂಡಾಗಿ ತುಂಬ ಓವರಾಗಿ ಏನು ರೆಡಿ ಆಗಲ್ಲ ಸೀಮಂತಕ್ಕಲ್ಲ. ಏನಿದ್ರು ಮದುವೆಗೆ ಅದಕ್ಕೆಲ್ಲ ತುಂಬ ಗ್ರ್ಯಾಂಡಾಗಿ ರೆಡಿ ಆಗ್ತೀವಿ ನೋಡಿ. ಈ ರೀತಿ ರೆಡಿಯಾಗಿದ್ದೀನಿ ನಾನು ಸೀಮಂತ ಶಾಸ್ತ್ರಕ್ಕೆ. ಫೈನಲಿ ನನ್ನ ಔಟ್ಫಿಟ್ ಈ ಥರ ಬಂದಿದೆ. ಈ ವಿಡಿಯೋದಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ. ನಮ್ಮ ಆಂಟಿ ಇರ್ಬೋದು, ನನ್ನ ಇನ್ನೊಂದು ಸಿಸ್ಟರ್ ಇನ್ ಲಾ, ನನಗೆ ಇಬ್ಬರು ಸಿಸ್ಟರ್ ಇನ್ ಲಾಸ್ ಇದ್ದಾರೆ. ಹಾಗೆಯೇ ಇಬ್ಬರು ಸಿಸ್ಟರ್ ಇನ್ ಲಾ ಇಲ್ಲಿ ನೋಡಿ, ಇಲ್ಲಿ ನಾನು ವಿಡಿಯೋಸ್ ಚಿಕ್ಕದಾಗಿ ಒಂದು ಕ್ಲಿಪ್ ತೊಗೊಂಡೆ ಇವರಿಬ್ಬರು. ಸೊ ಫೈನಲಿ ಎಲ್ಲರೂ ರೆಡಿ ಆದ್ವಿ. ಎಲ್ಲರೂ ರೆಡಿ ಆದ ನಂತರ 10 ಗಂಟೆ ಆಯಿತು. 10 ಗಂಟೆಗೆ ಹೊರಟ್ವಿ. ಇಲ್ಲಿ ನಾನು ಮತ್ತು ನಮ್ಮ ಅಮ್ಮ ಹಾಗೆ ನನ್ನ ಮಗಳು 3 ಜನನು ಹೋಗ್ತಾ ಇದ್ದೀವಿ. ಇನ್ಮೇಲೆ ನಾನು ಏನು ಎಕ್ಸ್ಪ್ಲೇನ್ ಮಾಡಲ್ಲ, ಮ್ಯೂಸಿಕ್ ಹಾಕ್ತೀನಿ, ಮ್ಯೂಸಿಕ್ ಪ್ಲೇ ಆಗುತ್ತೆ. ಹಾಗೆಯೇ ವಿಡಿಯೋ ಸಂಪೂರ್ಣ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡಿದೆ. ಸಂಪೂರ್ಣ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ.
ಫೈನಲಿ ಸೀಮಂತ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಚೌಟ್ರಿಯಿಂದ ಮನೆಗೆ ಬಂದು ಒಂದು 2 ಗಂಟೆ ರೆಸ್ಟ್ ಮಾಡಿದ್ವಿ. ಇಲ್ಲಿ ನೋಡಿ ಏನೆಲ್ಲ ತಿಂಡಿ ಮಾಡಿದ್ದೀವಿ ಅಂತ. ಚಕ್ಲಿ ಇರ್ಬೋದು, ಅತ್ರಸ ಅಂತ ಹೇಳಿದ್ರೆ ಕಜ್ಜಾಯ ಅಂತ ಹೇಳ್ತೀವಿ, ಕಜ್ಜಾಯ ಇರ್ಬೋದು, ಲಡ್ಡು, ಹೀಗೆ ಬೇರೆ ಬೇರೆ ಥರದ ತಿಂಡಿಯನ್ನು ಮಾಡಿರ್ತೀವಿ. ಅದನ್ನು ಫಸ್ಟು ಒಂದು ಪೇಪರ್ ಮೇಲೆ ಹಾಸ್ಕೊಂಡು ಇದನ್ನು ಎಲ್ಲರಿಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅಂದರೆ ಮನೆ ಹತ್ತಿರದವ್ರಿಗಿರ್ಬೋದು, ರಿಲೇಟಿವ್ಸಿಗಿರ್ಬೋದು, ಎಲ್ಲರಿಗೂ ಪ್ಯಾಕ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಂದರೆ ಸೀಮಂತ ಶಾಸ್ತ್ರದ ಏನಿದೆ ಅಲ್ವಾ, ಆ ತಿಂಡಿನ ಶೇರ್ ಮಾಡಿಕೊಂಡು ತಿನ್ನಬೇಕು, ಎಲ್ಲರ ಬ್ಲೆಸ್ಸಿಂಗ್ ಬೇಕು ಅಂತ. ಸೊ ಇವತ್ತಿನ ವಿಡಿಯೋ ಈ ರೀತಿಯಾಗಿದೆ. ನಮ್ಮ ಕಡೆ ಈ ರೀತಿ ನಾವು ಸೀಮಂತ ಶಾಸ್ತ್ರವನ್ನು ಮಾಡ್ತೇವೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೇ ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಕಾನ್ಸೆಪ್ಟ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಆಲ್.